ಓಂ ನಮೋ ಭಗವತೆ ವಾಸುದೇವ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಅಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ವಿಚಾರ ಏನಪ್ಪಾ ಅಂದ್ರೆ ಶನಿ ಗ್ರಹದ ರೋಗಗಳು. ನನ್ನ ಕಳೆದ ಸಂಚಿಕೆಯಲ್ಲಿ ಸೂರ್ಯ ಚಂದ್ರ ಕುಜನ್ ಬಗ್ಗೆ ಅವರು ಲಗ್ನದಿಂದ ದುಸ್ಥಾನ ಮನೆಗಳಲ್ಲಿದ್ರೆ ಯಾವ ರೋಗ ಉಂಟಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ. ಇವತ್ತು ಅದರ ಮುಂದುವರೆದ ಭಾಗವಾಗಿ ಶನೇಶ್ವರ ಗ್ರಹ ನಮ್ಮ ಜಾತಕದಲ್ಲಿ ಲಗ್ನದಿಂದ ದುಸ್ಥಾನ ಮನೆಗಳಾದಂತ 6ನೇ ಮನೆ, 8ನೇ ಮನೆ ಮತ್ತು 12ನೇ ಮನೆಗಳಿದ್ರೆ ಯಾವ ರೋಗಕ್ಕೆ ನಾವು ತುತ್ತಾಗ್ತೀವಿ ಅನ್ನೋದು ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಪ್ರತಿಯೊಬ್ರು ಯಾವ್ದಾದ್ರು ಒಂದು ಕಾಯಿಲೆಗೆ ತುತ್ತಾಗಿರ್ತಾರೆ. ಒಬ್ರು ಹೇಳ್ಕೊಳ್ತಾರೆ, ಇನ್ನೊಬ್ರು ಹೇಳ್ಕೊಳಲ್ಲ ನನ್ಗಿಂತ ರೋಗ ಇದೆ ಅಂತ. ಕೆಲವೊಬ್ರಿಗೆ ಅದು ಲೈಫ್ ಲಾಂಗ್ ಇರುವಂತದ್ದು. ನಿಮ್ಮ ಜಾತಕದಲ್ಲಿ ನಾನು ಹೇಳುವಂತ ಲಗ್ನದಿಂದ ಇಂಥ ಗ್ರಹಗಳಿದ್ರೆ, ಉದಾಹರಣೆಗೆ ಇವತ್ತು ಶನಿ ಗ್ರಹದ ಹೇಳೋದ್ರಿಂದ ಶನಿ ಗ್ರಹ ಏನಾದ್ರೂ ನಿಮ್ಮ ಜಾತಕದಲ್ಲಿ ಲಗ್ನದಿಂದ ಯಾವುದೇ ಒಂದು ಜಾತಕ ವಿಶ್ಲೇಷಣೆ ಮಾಡಬೇಕು ಅಂದ್ರೆ ಲಗ್ನದಿಂದ 6ನೇ ಮನೆ, 8 ಮತ್ತು 12ನೇ ಮನೆಯಲ್ಲಿ ಏನಾದ್ರೂ ಶನಿ ಗ್ರಹಗಳು ಇದ್ರೆ ನೀವು ಕೆಲವೊಂದು ರೋಗಕ್ಕೆ ತುತ್ತಾಗ್ತೀರಾ. ಅದು ನಿಮ್ಮ ಲೈಫ್ ಟೈಮಲ್ಲಿ ಯಾವಾಗಾದ್ರೂ ಆಗಿರ್ಬೋದು. ನಿರ್ದಿಷ್ಟವಾಗಿ ಇಂಥ ಸಮಯದಲ್ಲೇ ಆಗ್ಬೇಕು ಅಂತೇನಿಲ್ಲ, ಯಾವಾಗಾದ್ರೂ ಆಗಿರುತ್ತೆ. ಇದ್ರ ಜೊತೆಗೆ ನಿಮ್ಮ ಒಂದು ದಶಾಭುಕ್ತಿನೂ ಕೂಡ ಸಪೋರ್ಟ್ ಮಾಡಿರುತ್ತೆ. ಅದರಿಂದ ಈಚೆ ಬರಬೇಕು ಕಾಂಬಿನೇಷನ್ಸ್ ಅಂತ ನಾವು ನೋಡ್ತೀವಿ. ಅಲ್ಲೇನೋ ಚೆನ್ನಾಗಿದ್ರೆ ನಿಮ್ಗೆ ಈ ಎಫೆಕ್ಟ್ ಕಡಿಮೆ ಇರುತ್ತೆ. ಅಲ್ಲೇನಾದ್ರು ದಶಾಭುಕ್ತಿಲಿ ಕಾಂಬಿನೇಷನ್ ನೆಗೆಟಿವ್ ಆಗಿದ್ರೆ ಈ ಎಫೆಕ್ಟ್ ಜಾಸ್ತಿನೇ ಇರುತ್ತೆ. ಮೊದಲನೇದಾಗಿ ಲಗ್ನದಿಂದ ನೋಡಿ ಯಾವ ರೀತಿ ನೋಡ್ಬೇಕು ಅಂದ್ರೆ, ಯಾವುದೇ ಒಂದು ಲಗ್ನ ಆಗಿರ್ಬೋದು, ಈಗ ನಿಮ್ದು ಏನಾದ್ರು ಕುಂಭ ಲಗ್ನ ಆಗಿರ್ಬೋದು, ಮಕರ ಲಗ್ನ ಆಗಿರ್ಬೋದು, ಅಲ್ಲಿಂದ ಕೌಂಟ್ ಮಾಡಿ 1, 2, 3, 4, 5, 6. ಕರ್ಕಾಟಕದಲ್ಲಿ ಕುಂಭ ಲಗ್ನ ಅಂದ್ರೆ ಕರ್ಕಾಟಕದಲ್ಲಿ ಏನಾದ್ರೂ ಶನಿ ಗ್ರಹ ಇದೆಯಾ ಅಂತ. 6, 7, 8. ಕನ್ಯಾ ರಾಶಿಲಿ ಏನಾದ್ರೂ ಶನಿ ಗ್ರಹ ಇದ್ರೆ, ಕರ್ಕಾಟಕದಲ್ಲಿ ಇದ್ರೆ ಅಥವಾ ಕನ್ಯಾ ರಾಶಿಲಿದ್ರೆ, ಮತ್ತೆ ಮಕರ ರಾಶಿ, ಈ ರೀತಿ ಲಗ್ನದಿಂದ 6, 8 ಮತ್ತು 12ನೇ ಮನೆಗಳಿದ್ರೆ ಈ ರೋಗಗಳಿಗೆ ನಾವು ತುತ್ತಾಗಿರುವಂತದ್ದು. ನೋಡಿ, ಮೊದಲನೇದಾಗಿ ಹಲ್ಲು ನೋವು ಇರುವಂತದ್ದು. ಎಷ್ಟೊಂದ್ ದಿನ ಹಲ್ಲು ನೋವು, ನಮ್ಗೆ ಈ ಸಮಸ್ಯೆ ಒಂದ್ ಬೇಡಪ್ಪ ಅಂತ ಹೇಳ್ತೀವಿ. ಮನುಷ್ಯನಿಗೆ ಒಂದು ಕೈ ನೋವಾದ್ರೆ ನನಗೆ ಇದೊಂದು ಬಿಟ್ಟು ಇನ್ ಯಾವ್ದೇ ಬರ್ಲಿ ಅಂತ ಅಂತೀವಿ. ತಲೆನೋವು ಬಂದ್ರೆ ತಲೆನೋವು ಬಿಟ್ಟು ಇನ್ ಯಾವ ಬಂದ್ರು ನಾವು ಸಹಿಸ್ಕೊತೀವಿ ಅಂತ ಹೇಳ್ತಿರ್ತೀವಿ. ಮನುಷ್ಯ ಯಾವ್ದನ್ನು ಸಹಿಸ್ಕೊಳಲ್ಲ. ಅದ್ರಲ್ಲೂ ಕೂಡ ಈ ಹಲ್ಲು ನೋವು ಅವ್ರು ಬಂದಿರೋರಿಗೆ ಗೊತ್ತು ಅದ್ರ ನೋವು ಎಷ್ಟಿರುತ್ತೆ ಅಂತ. ಈ ಹಲ್ಲು ನೋವಲ್ಲಿ ಪ್ರತಿ ದಿವಸನೂ ಅವರು ಸಮಸ್ಯೆ ಇದ್ದೇ ಇರುತ್ತೆ. ಅವ್ರು ಹೋಗೋದು ಡಾಕ್ಟರ್ ಶಾಪ್ ಅಲ್ಲಿ ರೆಡಿ ಮಾಡಿಸ್ಕೊಳ್ಳೋದು, ಟ್ಯಾಬ್ಲೆಟ್ ತಗೊಳ್ಳೋದು, ಮತ್ತೆ ಹಲ್ಲು ನೋವು ಬರುವಂತದ್ದು, ಅಥವಾ ಅಲ್ಲಿ ಏನಾದ್ರೂ ಒಂದು ಸಮಸ್ಯೆಗೆ ಅವರು ತುತ್ತಾಗ್ತಾನೆ ಇರ್ತಾರೆ. ಹಲ್ಲು ನೋವು ಯಾವಾಗ್ಲೂ ಸಮಸ್ಯೆ ಇರುತ್ತೆ. ಎಲುಬು ನೋವು, ಅವರ ದೇಹದಲ್ಲಿ ಎಲುಬು ನೋವು, ಮೊಣಕಾಲು ನೋವು, ಯಾವಾಗ್ಲೂ ಅವ್ರಿಗೆ ಮೊಣಕಾಲು ನೋವು. ಇದು ದೇಹದ ಫ್ಯಾಕ್ಟರ್ ಕೂಡ ಎಫೆಕ್ಟ್ ಆಗುತ್ತೆ. ಅವ್ರೇನು ದಪ್ಪ ಇದ್ದಾರ ಸಣ್ಣ ಇದ್ದಾರ ಅನ್ನೋದು ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸಣ್ಣಗಿರೋರ್ಗು ಕೂಡ ಮೊಣಕಾಲು ನೋವು ಇರುವಂತದ್ದು. ಇಲ್ಲಿ ದಪ್ಪ ಇರೋರ್ಗು ಮಾತ್ರ ಇರುತ್ತೆ ಅಂತೇನಿಲ್ಲ. ನಿಮ್ಮ ಜಾತಕದಲ್ಲಿ ಕಾಂಬಿನೇಷನ್ಸ್ ಇದ್ರು, ಸಣ್ಣಗಿದ್ರು ನೀವು ಮೊಣಕಾಲು ನೋವು ಅನುಭವಿಸ್ಬೇಕಾಗುತ್ತೆ. ಕೀಲು ನೋವು ಕೂಡ ಅದೇ ರೀತಿ. ನಿಮ್ಮ ದೇಹದ ಆಕಾರ ನೋಡಿ ಕೆಲವೊಂದು ರೋಗಗಳು ಬರಲ್ಲ, ನಿಮ್ಮ ಜಾತಕದ ಮೇಲೆ ಪರಿಣಾಮ ಬೀರುವಂತದ್ದು. ಮತ್ತೆ ಈ ಚರ್ಮ ರೋಗ ಅನ್ನೋದು ಸಾಮಾನ್ಯವಾಗಿ ಈ ಕಾಲದಲ್ಲಿ ಸುಮಾರು ಜನಕ್ಕೆ ಇರುವಂತದ್ದು. ಈಗ ವೈಟ್ ಪ್ಯಾಚಸ್ ಇರ್ಬೋದು, ಅಥವಾ ಯಾವುದೋ ಒಂದು ಸಣ್ಣ ಕ್ರ್ಯಾಕ್ಸ್ ಮತ್ತೆ ಪ್ಯಾಚಸ್ ಎಲ್ಲ ಬಂದಾಗ ಯಾವಾಗ್ಲೂ ನವೆ ಟೈಪ್ ಇರುತ್ತೆ. ಕೆರ್ತಾನು ಯಾವಾಗ್ಲೂ ಇರುತ್ತೆ ಚರ್ಮದ ಮೇಲೆ. ಮತ್ತೆ ಈ ರೀತಿ ಚರ್ಮದಲ್ಲಿ ಎಷ್ಟೊಂದು ರೋಗಗಳಿರುವಂತದ್ದು. ಜಾತಕದಲ್ಲಿ 6, 8, 12 ಇದ್ದ ಇದು ಮೇಲ್ನೋಟಕ್ಕೆ ಈ ರೋಗಕ್ಕೆ ನೀವು ತುತ್ತಾಗ್ತೀರಾ ಅಂತ ನಾವು ಹೇಳ್ಬೋದು. ಅದ್ರ ಒಳಗಡೆ ನಾವು ನೋಡ್ಬೇಕು ಅಂದ್ರೆ ಆ ಲೈಫ್ ಟೈಮ್ ಇರುತ್ತಾ, ಅಥವಾ ನಿರ್ದಿಷ್ಟವಾಗಿ ಇಂಥ ಸಮಯಕ್ಕೆ ಅದು ಸರಿ ಹೋಗುತ್ತಾ ಅನ್ನೋದು ನಾವು ನೋಡೋದಾದ್ರೆ, ಪ್ರತಿಯೊಬ್ಬನಿಗೂ ಅವನು ದಶಾ ಅನ್ನೋದು ಇರುತ್ತೆ. ಅವನು ಹುಟ್ಟಿದ ಅಂತ ಸಮಯದಲ್ಲಿ ಆಗ್ದಾಗ ದಶಾಭುಕ್ತಿ ಇದ್ದಲ್ಲಿ ಹುಟ್ಟಿರ್ತಾನೆ. ಉದಾಹರಣೆಗೆ ಅವ್ರಿಗೆ ನಾವು ಡೇ ಟು ಟೈಮಿಂಗ್ ಸ್ಪೇಸ್ ಹಾಕಿದಾಗ ಅವರು ಹುಟ್ಟಿರ್ತಾರೆ. ಮೃಗೇಶ್ವರ ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ. ಮೃಗೇಶ್ವರ ನಕ್ಷತ್ರದಲ್ಲಿ ಹುಟ್ಟಿದಾಗ ಅಧಿಪತಿ ಬಂದ್ರು ಕುಜ ಆಗಿರುತ್ತೆ. ಕುಜ ದಶ ಮುಗಿದ ಮೇಲೆ ನೆಕ್ಸ್ಟ್ ರಾಹು ದಶ ಬರುತ್ತೆ, ಗುರು ದಶ ಬರುತ್ತೆ, ಶನಿ ದಶ ಬರುತ್ತೆ. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ನೀವು ಹುಟ್ಟಿರುವಂತ ನಕ್ಷತ್ರ ಅಧಿಪತಿ ನೋಡ್ಕೊಳ್ಬೇಕಾಗುತ್ತೆ. ನೀವು ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತೀರಾ ಅವರ ಅಧಿಪತಿ ಹಂಗೆ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಪ್ರೆಸೆಂಟ್ ನಿಮ್ಗೆ ಎಷ್ಟು ಏಜ್ ಆಗಿದೆ, ಆಗ ಏನ್ ದಶಾಭುಕ್ತಿ ನಡೀತಾ ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅಲ್ಲಿ ನಡೀತಿರುವಂತ ಸಮಯದಲ್ಲಿ ನಿಮ್ಗೆ ಏನೋ ಒಂದು ಸಮಸ್ಯೆ ಇರುತ್ತೆ ಹೆಲ್ತ್. ಆ ನಡೆಯುವಂತ ಸಮಯದಲ್ಲಿ ಕಾಂಬಿನೇಷನ್ 1, 4,
6, 8 ಮತ್ತೆ 12ನೇ ಮನೆಗಳು ಇದ್ದಾಗ ನಿಮ್ಗೆ ಸಮಸ್ಯೆ ಜಾಸ್ತಿ ಇರುವಂತದ್ದು. ಇದ್ರ ಜೊತೆಗೆ ಕಾಂಬಿನೇಷನ್ಸ್ ಅಂತ ನಾವು ಕರಿತೀವಿ. ಈ ಸಮಸ್ಯೆ ಪ್ರತಿಯೊಬ್ಬರಿಗೂ ಯಾವ್ದಾದ್ರು ಒಂದು ಸಮಸ್ಯೆ ಇರುತ್ತೆ, ಬಟ್ ಆ ಸಮಸ್ಯೆಯಿಂದ ಅವರು ಲೈಫ್ ಲಾಂಗ್ ಅನುಭವಿಸಲ್ಲ. ಏನಕ್ಕೆ ಅಂದ್ರೆ ಅದು ಸೇಮ್ ಟೈಮ್ ಬೇರೆ ಗ್ರಹಗಳು 5ನೇ ಮನೆ ಇರ್ಬೋದು, 9ನೇ ಮನೆ ಇರ್ಬೋದು ಮತ್ತು 11ನೇ ಮನೆ ಇರ್ಬೋದು ಇಟ್ಟಂತ ಕರಿತೀವಿ ನಾವು. ನಿಮ್ಮ ಲಗ್ನದಿಂದ ಯಾವ ಮನೆ ಡಿಗ್ರಿ ವೈಸ್ ಅಲ್ಲಿ ಇಟ್ಟಾಗಿದೆ, ಈ ಮನೆಗಳು ಆಕ್ಟಿವ್ ಆದಾಗ ನಕ್ಷತ್ರದಲ್ಲಿ ಬಂದಾಗ ನಿಮ್ಮ ದಶಾ ಭುಕ್ತಿ ನಕ್ಷತ್ರ ಆ ಪ್ಲಾನೆಟ್ ಅಲ್ಲಿ ಬಂದಿರುತ್ತೆ ಅಂತ ಅನ್ಕೊಳ್ಳೋಣ. 8ನೇ ಮನೆ ಏನಾದ್ರು ಇಟ್ಟಾಗಿರುತ್ತೆ ಅಂತ ಅನ್ಕೊಳ್ಳೋಣ. 8 ಜೊತೆ 12 ಇದೆ ಅಂತ ಅನ್ಕೊಳ್ಳೋಣ. ನಕ್ಷತ್ರದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಕ್ಷತ್ರದಲ್ಲಿ 5ನೇ ಮನೆ ಇದೆ, ಅದೇನಾದ್ರು ಇಟ್ಟಾಗಿದೆ, ಅದ್ರ ಜೊತೆ 11 ಇದೆ, ವೆರಿ ಗುಡ್. ಮತ್ತೆ ಸಬ್ ಲಾರ್ಡ್ ಅಂತ ಬರುತ್ತೆ, ಸಬ್ ಲಾರ್ಡ್ ಅಂತ ಬರುತ್ತೆ. ಇಲ್ಲಿ ಹಿಂಗೆ ಹೋದಾಗ ನಮ್ಗೆ ಇಲ್ಲಿ ಚೆಕ್ ಮಾಡ್ಬೇಕಾಗತ್ತೆ, ಇಲ್ಲೇನಾದ್ರೂ 9ನೇ ಮನೆ ಇಟ್ಟಾಗಿದ್ಯಾ, ಇಲ್ಲೇನಾದ್ರೂ ಮತ್ತೆ 5ನೇ ಮನೆ ಇಟ್ಟಾಗಿದೆ. ಹಿಂಗಿದ್ದಾಗ ನಾವು ಮೇಲ್ನೋಟಕ್ಕೆ 8ನೇ ಮನೆಯಲ್ಲಿ ಇದ್ರೂ ಶನಿ ಗ್ರಹ ನಮ್ಗೆ ಸಮಸ್ಯೆ ಆಗ್ತಿರಲ್ಲ. ಏನ್ ಸರ್ ನನಗೆ ನೀವು ಹೇಳ್ದಂಗೆ 8ನೇ ಮನೆಯಲ್ಲೇ ಇದೆ, 6ನೇ ಮನೆಯಲ್ಲೇ ಇದೆ, 12ನೇ ಮನೆಯಲ್ಲೇ ಇದೆ, ಬಟ್ ನನ್ಗೇನು ಪ್ರಾಬ್ಲಮೇ ಆಗಿಲ್ವಾ ಅಂತ ಕ್ವಶನ್ ಕೇಳಿದಾಗ ಬರೀ ಮೇಲ್ನೋಟಕ್ಕೆ ನೋಡುವಂತದ್ದಲ್ಲ. ಜ್ಯೋತಿಷ ಶಾಸ್ತ್ರ ಅದ್ರ ಒಳಗಡೆ ಡೀಪ್ ಆಗಿ ಸರ್ಚ್ ಮಾಡಿದಾಗ ಅವರು ಯಾವ ಪ್ರಾಬ್ಲಮ್ಗೆ ಫೇಸ್ ಮಾಡ್ತಾರೆ, ಅವ್ರ ಲೈಫ್ ಟೈಮ್ ಪ್ರಾಬ್ಲಮ್ಸ್ ಇರುವಂತದ್ದು. ಏನಾದ್ರು 4ನೇ ಮನೆ ಏನಾದ್ರು ಇಟ್ಟಾಗಿರುತ್ತೆ ಅಂತ ಅನ್ಕೊಳ್ಳಿ. ಇದು 5 ಜೊತೆಗೆ ಏನಾದ್ರು 4ನೇ ಮನೆ ಏನಾದ್ರು ಇಟ್ಟಾಗಿದ್ರೆ, 9ನೇ ಮನೆ ಅಲ್ಲದೆ 4ನೇ ಮನೆ ಏನಾದ್ರು ಇಟ್ಟಾಗಿದ್ರೆ ಅವ್ರ ಲೈಫ್ ಟೈಮ್ ಪ್ರಾಬ್ಲಮ್ ಜೊತೆಲೇ ಇರುತ್ತೆ. ಅಥವಾ ಆ ದಶ ಮುಗಿಯುವವರೆಗೂ ಗುರು ದಶ 16 ವರ್ಷ ಇರುತ್ತೆ. ಈ 16 ವರ್ಷನೂ ನಿಮ್ಗೆ ಸಮಸ್ಯೆ ಇರುವಂತದ್ದು. ಆ ದಶ ಕಳೆದು ನೆಕ್ಸ್ಟ್ ಶನಿ ದಶ ಬರುತ್ತೆ, ಅಲ್ಲೇನಾದ್ರು ಕಾಂಬಿನೇಷನ್ಸ್ ಅಲ್ಲಿ 5ನೇ ಮನೆ 9ನೇ ಮನೆ ಬಂದ್ರೆ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಆ ದಶಾನು ಶನಿ ದಶಾನು ಅದೇ ಕಾಂಬಿನೇಷನ್ಸ್ ತಗೊಂಡ್ರೆ ನಿಮ್ಗೆ ಹೆಲ್ತ್ ಇಶ್ಯೂಸ್ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಇದನ್ನ ನಾವು ತಿಳ್ಕೊಳ್ಬೇಕು. ಜ್ಯೋತಿಷ ಶಾಸ್ತ್ರದಲ್ಲಿ ಮೇಲ್ನೋಟಕ್ಕೆ ಬರೀ ರಾಶಿ ಮೇಲೆ ನಾವು ಯಾವುದೇ ಒಬ್ಬ ವ್ಯಕ್ತಿನ ಫೈನಲ್ ಮಾಡಕ್ಕಾಗಲ್ಲ. ಇವನು ಮೂಲ ರಾಶಿ, ಇವ್ರದ್ದು ಆಶ್ಲೇಷ ನಕ್ಷತ್ರೀಯ, ಮತ್ತೆ ಇವರು ರಾಕ್ಷಸ ಗಣ, ಅದಕ್ಕೆ ಇವ್ರದ್ದು ಕಾಂಬಿನೇಷನ್ಸ್ ನಮ್ಗೆ ಮದುವೆಗೆ ಮ್ಯಾಚ್ ಆಗಲ್ಲ, ಇವ್ರದ್ದು ಜಾತಕ ಸರಿ ಇಲ್ಲ, ಬರೀ ನೀಚ ಆಗಿದೆ, ಇವ್ರಿಗೆ ಗ್ರಹಗಳೆಲ್ಲ ನೀಚ ಸ್ಥಾನದಲ್ಲಿ ಕೂತಿದೆ ಅಂತ ಬರೀ ಮೇಲ್ನೋಟಕ್ಕೆ ನಾವು ಒಬ್ಬ ವ್ಯಕ್ತಿಯ ಅವನ ಅಳತೆ ಮಾಡಿ ಫಲ ಹೇಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಷ್ಟೊಂದ್ ಜನ ಫೇಲ್ಯೂರ್ ಆಗುವಂಥದ್ದು ಇದಕ್ಕೇನೆ. ಮತ್ತೆ ನಂಬಿಕೆ ಕಳ್ಕೊಂಡಿರೋಂಥ ಜ್ಯೋತಿಷ ಶಾಸ್ತ್ರದ ಏನಕ್ಕೆ ಅಂದ್ರೆ ಈ ರೀತಿ ಬೋಗಸ್ ಹೇಳಿನೇ ಅವ್ರಿಗೆ ಜಾತಕದಲ್ಲಿ ಏನೋ ಇರುವಂತದ್ದು ಏನೋ ಪ್ರಿಡಿಕ್ಷನ್ಸ್ ಹೇಳುವಂಥದ್ದು. ನಿನ್ಗೆ ಗಜಕೇಸರಿ ಯೋಗ ಅಂತ ಹೇಳ್ತಾರೆ, ಅಲ್ಲಿ ಗುರು ದಶಾನು ಬರಲ್ಲ, ಚಂದ್ರ ದಶಾನು ಬರಲ್ಲ, ಅಟ್ಲೀಸ್ಟ್ ಭುಕ್ತಿ ಕೂಡ ಬರಲ್ಲ. ಯೋಗಗಳಿರುತ್ತೆ, ಅದು ನಮ್ಗೆ ಸಿಗುತ್ತಾ ಇಲ್ವಾ, ಪ್ರೆಸೆಂಟ್ ನಡೀತಾ ಇದೆಯಾ ಇಲ್ವಾ ಅನ್ನೋದು ತಿಳ್ಕೊಳ್ಬೇಕು. ಇದ್ರ ಜೊತೆಗೆ ಶನಿ ಗ್ರಹದ ಬಗ್ಗೆ ನಾವು ತುಂಬಾ ವಿಡಿಯೋಸ್ ಮಾಡಿದ್ದೀನಿ, ಸಾಕಷ್ಟು ವಿಡಿಯೋಸ್ ಮಾಡಿದ್ದೀನಿ. ಇದ್ರಲ್ಲಿ ಏನು ಒಂದು ವಿಚಾರ ನಾವು ತಿಳ್ಕೊಳ್ಬೇಕು ಅಂದ್ರೆ ಎದುರುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸಾತಿ ನಡೀತಾ ಇದೆ, ಶನಿ ಗ್ರಹ ದಶಾ ನಡೆದಾಗ ಏನ್ ಸಮಸ್ಯೆ ಆಗುತ್ತೆ, ಇನ್ ಕೇಸ್ 6ರಲ್ಲಿ ಇದೆಯಾ 8ರಲ್ಲಿ ಇದೆಯಾ 12ನೇ ಮನೆ ಇದ್ರೂ ಕೂಡ ನೀವು ಎದುರುಕೊಳ್ಳುವ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಪ್ರತಿಯೊಬ್ಬನ ಅವನ ಆರೋಸ್ಕೋಪ್ ಅಲ್ಲಿ ದಶಾ ಮತ್ತೆ ನಕ್ಷತ್ರ ಮತ್ತೆ ಸಬ್ಲ ತುಂಬಾನೇ ಅವನ ಲೈಫ್ ಚೇಂಜಸ್ ಆಗ್ತಾ ಇರುತ್ತೆ ಪ್ರತಿಯೊಬ್ಬನಿಗೂ. 8ನೇ ಮನೆಯಲ್ಲೇ ಇದೆ ಅಂತ ನೀವು ಅನ್ಕೊಂಡಿರ್ತೀರಾ, 8ನೇ ಮನೆಯಲ್ಲೇ ಅದೇನಾದ್ರೂ ಡಿಗ್ರಿ ವೈಸ್ ಸ್ವಲ್ಪ ಚೇಂಜಸ್ ಆದ್ರೂ ನಿಮ್ ಎಂಟೈರ್ ಲೈಫ್ ಚೇಂಜ್ ಆಗಿರುತ್ತೆ. 8ನೇ ಮನೆಯಿಂದ ಹಿಂದ್ಗಡೆ ಮನೆ 7ನೇ ಮನೆಗೆ ಬಂದ್ರು ನಿಮ್ ಎಂಟೈರ್ ಲೈಫ್ ಚೇಂಜಸ್ ಆಗುತ್ತೆ. ಫಸ್ಟ್ ನಾವು ಜ್ಯೋತಿಷ ಶಾಸ್ತ್ರದಲ್ಲಿ ಗ್ರಹಗಳು ಎಲ್ಲೆಲ್ಲಿ ಸ್ಥಿತವಾಗಿದೆ ಅನ್ನೋದು ನೋಡ್ಕೊಳ್ಬೇಕು. ನಾವು ಏನಾಗುತ್ತೆ ಅಂದ್ರೆ ಎಷ್ಟೊಂದ್ ಜನ ಯೋಗಗಳು ಬರೀ ರಾಶಿ ಎಲ್ಲೆಲ್ಲಿ ಕೂತಿದೆ ಅದನ್ನ ನೋಡಿ ಫಲ ಹೇಳ್ತೀವಿ ಅಷ್ಟೇ. ಉದಾಹರಣೆಗೆ ಮೇಷ ರಾಶಿಲಿ ಚಂದ್ರ ಮತ್ತೆ ಗುರು ಇದ್ರೆ ಗಜಕೇಸರಿ ಯೋಗ ಅಂತ ನಾವು ಸಿಂಪಲ್ ಆಗಿ ಹೇಳುವಂತದ್ದು. ಇದೇ ಅವನು ಗುರು ಮತ್ತೆ ಚಂದ್ರ ಒಂದೇ ಮನೆ ಫಲ ಕೊಡ್ತಾನ ಅಂತ ನಾವು ಡಿಗ್ರಿ ವೈಸ್ ಅಲ್ಲಿ ನೋಡಿದಾಗ ಅವನ ದಶಾಭುಕ್ತಿಲಿ ಅಲ್ಲೂ ಕೂಡ ತುಂಬಾ ಚೇಂಜಸ್ ಇರುವಂತದ್ದು. ಯಾಕೆಂದ್ರೆ ಒಂದೇ ಮನೆಯಲ್ಲಿ ಇದು ಏನಾದ್ರು ಸ್ಪ್ಲಿಟ್ ಆಗಿದ್ರೆ 12ನೇ ಮನೆಗೆ ಹೋಗಿದ್ರೆ ಗುರು, ಅಥವಾ ಚಂದ್ರ ಏನಾದ್ರು 2ನೇ ಮನೆಗೆ ಹೋಗಿದ್ರೆ, ಅಥವಾ 1ನೇ ಮನೆಯಲ್ಲೇ ಇದ್ರೆ ಅಲ್ಲಿ 12ನೇ ಮನೆ ಫಲ ಕೊಡ್ತಿರ್ತಾನೆ ಗುರು. ಮೇಲ್ನೋಟಕ್ಕೆ ಗಜಕೇಸರಿ ಯೋಗ ಅಂತ ನಾವು ಹೇಳ್ತಿರ್ತೀವಿ, ಫಲ ಮಾತ್ರ 12ನೇ ಮನೆ ಫಲ ಕೊಡ್ತಿರ್ತಾನೆ. ಇಲ್ಲಿ ಎಷ್ಟೊಂದ್ ಜನ ಕನ್ಫ್ಯೂಸ್ ಮಾಡ್ಕೊಳ್ಳೋದೇ ಇಲ್ಲೇ, ಸರ್ ನನಗೆ ಯೋಗ ಇದೆ ಆದ್ರೂ ಫಲ ಇಲ್ಲ ಅಂತ. ಯಾಕೆ ಅಂದ್ರೆ ಗ್ರಹಗಳು ಡಿಗ್ರಿ ವೈಸ್ ಅಲ್ಲಿ ಎಲ್ಲೆಲ್ಲಿ ಕುತ್ಕೊಂಡು ಫಲ ಕೊಡ್ತಿದೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದನ್ನ ನಾವು ತಿಳ್ಕೊಳ್ಬೇಕು. ಫಸ್ಟ್ ಗ್ರಹಗಳು ಎಲ್ಲಿದೆ, ನಾವು ಡೇ ಟು ಟೈಮಿಂಗ್ಸ್ ಪ್ಲೇಸ್ ಹಾಕಿದಾಗ ಬರೀ ಗ್ರಹಗಳು
ಅಲ್ಲಿ ನೋಡ್ಕೊಂಡೆ ಪ್ರಿಡಿಕ್ಟ್ ಮಾಡಿದ್ರೆ ಎಂಟೈರ್ ರಾಂಗ್ ಆಗುವಂಥದ್ದು. ಇದ್ರ ಜೊತೆಗೆ ಎಷ್ಟೊಂದು ಜನ ಪೂಜೆನೂ ಮಾಡಿಸ್ಬಿಡ್ತಾರೆ, ಪೂಜೆ ಮಾಡಿಸಿ ದೇವಸ್ಥಾನಕ್ಕೆ ಹೋಗಿ ಎಲ್ಲಾನು ಮಾಡಿಸಿರ್ತಾರೆ, ಆದ್ರೂನು ಅವ್ರಿಗೆ ಫಲ ಸಿಕ್ಕಿರಲ್ಲ. ಫಲ ಸಿಗಕ್ಕಿಂತ ಮುಂಚೆ ನಿಮ್ಮ ಪ್ರಯತ್ನ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಭಗವಂತನಿಗೆ ಎಷ್ಟು ಮಂತ್ರ ಪಠನೆ ಮಾಡಿದ್ದೀರಾ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬರೀ ನಾನು ಪೂಜೆ ಮಾಡಿಸ್ದೆ, ದಾನ ಮಾಡಿಸ್ದೆ, ಅದು ವರ್ಕ್ ಆಗಲ್ಲ. ಮತ್ತೆ ನೀವು ಉಂಗ್ರ ರುದ್ರಾಕ್ಷಿ ಎಲ್ಲ ಹಾಕೊಳ್ತೀರಲ್ಲ, ಅದು ವರ್ಕ್ ಆಗ್ಬೇಕು ಅಂದ್ರೂ ಕೂಡ ನೀವು ಮಂತ್ರ ಪಠನೆ ಮಾಡಬೇಕಾಗುತ್ತೆ. ಉದಾಹರಣೆಗೆ ನಿಮ್ ಜಾತಕದಲ್ಲಿ ಗುರು ಏನಾದ್ರು ಸ್ಟ್ರಾಂಗ್ ಆಗಿದೆ ಅಂತ ಅನ್ಕೊಳ್ಳೋಣ, 2ನೇ ಮನೆ, 7, 11 ಅವೆಲ್ಲ ನಿಮ್ ಜಾತಕದಲ್ಲಿ ಫಲ ಕೊಡುವಂಥದ್ದು. ಬರೀ ನೀವು ಯೆಲ್ಲೋ ಸಫೇರು 5 ಫೇಸ್ ರುದ್ರಾಕ್ಷಿ ಹಾಕೊಂಡ್ರೆ ನಿಮ್ಗೆ ಫಲ ಸಿಗಲ್ಲ. ಏನಕ್ಕೆ ಅಂದ್ರೆ ಅದು ವರ್ಕ್ ಆಗ್ಬೇಕು ಅಂದ್ರೆ, ಉಂಗುರ ಅಥವಾ ರುದ್ರಾಕ್ಷಿ ಕ್ರಿಸ್ಟಲ್ಸ್ ಎಲ್ಲ ವರ್ಕ್ ಆಗ್ಬೇಕು ಅಂದ್ರೆ ನೀವು ಮಂತ್ರ ಪಠಣ ಮಾಡ್ಬೇಕಾಗುತ್ತೆ. ಗುರುಗ್ ಸಂಬಂಧಪಟ್ಟಿರುವಂತದ್ದು ಬೀಜಾಕ್ಷರಿ ಮಂತ್ರ, ಓಂ ಗ್ರಾಮ್ ಗ್ರೀಂ ಗ್ರೋಂ ಸ ಗುರುವೇ ನಮಃ ಅಂತ. ಅಥವಾ ಶನಿ ಗ್ರಹ ಏನಾದ್ರು 2ನೇ ಮನೆ 7 ಅನ್ನೋದಿದ್ರೆ ಶನಿಗ್ ಸಂಬಂಧಪಟ್ಟಿರುವಂತದ್ದು ಬೀಜಾಕ್ಷರಿ ಮಂತ್ರ, ಓಂ ಪ್ರಾಂ ಪ್ರೀಂ ಓಂ ಸ ಶನಿಶ್ಚರಾಯ ನಮ ಅಥವಾ ಓಂ ಶಂ ಶನಿಶ್ಚರಾಯ ನಮ ಅಂತ. ಈ ರೀತಿ ಶನಿಗೆ ಸಂಬಂಧಪಟ್ಟಿರುವಂತದ್ದು ಬೀಜಾಕ್ಷರಿ ಮಂತ್ರ ಹೇಳ್ಬೇಕಾಗುತ್ತೆ. ನಮ್ಮ ಜಾತಕದಲ್ಲಿ ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ ಅಂತ ನಾವು ಫಸ್ಟ್ ನೋಡ್ಕೊಳ್ಬೇಕಾಗುತ್ತೆ. ಅದ್ ನೋಡ್ಕೊಂಡ್ಮೇಲೆ ಆ ಗ್ರಹಕ್ಕೆ ಸಂಬಂಧಪಟ್ಟಿರುವಂತ ಬೀಜಾಕ್ಷರಿ ಮಂತ್ರ ಪಠನೆ ನಾವು ಮಾಡಿದ್ರೇನೆ ನಮ್ಮ ಜಾತಕ ಪ್ರಬಲವಾಗಿ ವರ್ಕ್ ಆಗೋಕ್ಕೆ ಸಾಧ್ಯ ಆಗುವಂಥದ್ದು. ಯಾಕೆಂದ್ರೆ ಪ್ರತಿಯೊಬ್ರು ದೇವ್ರಿಗೆ ಕೇಳ್ತಾನೆ ಇರ್ತಾರೆ, ನನ್ಗೆ ಇದಾಗ್ಬೇಕು, ನನ್ಗೆ ಕೆಲಸ ಸಿಗ್ಬೇಕು, ಮದುವೆ ಆಗ್ಬೇಕು ಅಂತ. ದೇವ್ರು ಪ್ರತಿಯೊಬ್ಬರಿಗೂ ನಾನು ಕೊಡಲ್ಲ ಅಂತ ಯಾರಿಗೂ ಹೇಳಲ್ಲ. ಪ್ರತಿಯೊಬ್ಬರಿಗೂ ದೇವ್ರು ಭಗವಂತ ಆಶೀರ್ವಾದ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಗ್ರಹಗಳು ಕರೆಕ್ಟ್ ಆಗಿ ಅವರ ದಶಾ ಭುಕ್ತಿ ಬಂದಾಗ್ಲೇ ಅವ್ರು ಕೊಡುವಂಥದ್ದು. ಬಂದಿಲ್ವಾ, ಖಂಡಿತ ನೀವು ಏನೇ ತಿಪ್ಪಲ್ಲಾಗ ಹಾಕಿದ್ರು ಅದು ಬರಕ್ ಸಾಧ್ಯ ಇಲ್ಲ. ಇನ್ ಕೇಸ್ ಬರ್ಲೇಬೇಕು ನಮ್ಗೆ, ಎಷ್ಟೋ ನನ್ಗೆ ಈಗ ಜಾತಕದಲ್ಲಿ ಮದುವೆ ವಿಚಾರಕ್ಕೆ ಸಮಸ್ಯೆ ಇದೆ, 6ನೇ ಮನೆ ಇಟ್ಟಾಗಿರುತ್ತೆ ಅಂತ ಅನ್ಕೊಳ್ಳಿ. 6ನೇ ಮನೆ ಇಟ್ಟಾದಾಗ ಅಥವಾ ನಿಮ್ಮ ಜಾತಕದಲ್ಲಿ 4ನೇ ಮನೆ ಇಟ್ಟಾದಾಗ ಏನಾದ್ರೂ ಸಮಸ್ಯೆ ಕೊಡ್ತಾ ಇದೆ, 4ನೇ ಮನೆ ಹೆಲ್ತ್ ಸಮಸ್ಯೆ ಕೊಡ್ತಾ ಇದೆ, 6ನೇ ಮನೆ ಒಂದು ಮದುವೆಗೆ ಸಮಸ್ಯೆ ಕೊಡ್ತಾ ಇದೆ ಅಂದ್ರೆ ನಮ್ಗೆ ಕೆಲ್ಸಕ್ಕೆ ಸಂಬಂಧಪಟ್ಟಿರೋದು ವಿಚಾರಕವಾಗಿ 6ನೇ ಮನೆ ಹೆಲ್ಪ್ ಮಾಡಿದ್ರು ಮದುವೆಗೆ ಸಮಸ್ಯೆ ಕೊಡ್ತಾ ಇರುತ್ತೆ. 4ನೇ ಮನೆ ನಿಮ್ಗೆ ಮನೆ ಕಟ್ಟಕ್ಕೆ ಹೆಲ್ಪ್ ಮಾಡಿದ್ರು ಹೆಲ್ತ್ಗೆ ಸಮಸ್ಯೆ ಕೊಡ್ತಾ ಇರುತ್ತೆ. ಈ ರೀತಿ ನಾವು ಇದ್ರ ಆಪೋಸಿಟ್ ಆಗಿರುವಂತ ಗ್ರಹ ಹೆಲ್ತ್ ಸಂಬಂಧಪಟ್ಟಿರುವಂತದ್ದು 5ನೇ ಮನೆ, ಮುಂದಿನ ಮನೆ, ಮದುವೆಗೆ ಸಂಬಂಧಪಟ್ಟಿರೋದು 7ನೇ ಮನೆಗಳಿಗೆ ನಾವು ಮಂತ್ರ ಪಠನೆ ಮಾಡ್ಬೇಕು, ಉಂಗ್ರ ರುದ್ರಾಕ್ಷಿ ಹಾಕೊಳ್ಬೇಕಾಗುತ್ತೆ. ಇದನ್ನ ನಾವು ನೋಡ್ಕೊಳ್ಬೇಕು. ಜಾತಕದಲ್ಲಿ ಎಲ್ಲಾ ಜಾತಕದಲ್ಲಿ 12ನೇ ಮನೆನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ 12ನೇ ಮನೆ ಅಂತ ನಾವು ಹೇಳಿದಾಗ ಅದು ಬೇಡವಾ ನಮ್ ಜಾತಕದಲ್ಲಿ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ 12ನೇ ಮನೆ ನಿಮ್ಗೆ ಫಾರಿನ್ ಕರ್ಕೊಂಡು ಹೋಗುವಂಥದ್ದು, ನೀವೇನಾದ್ರು ಡೀಪ್ ರಿಸರ್ಚ್ ಮಾಡ್ತೀನಿ, ಸ್ಟಡೀಸ್ ಮಾಡ್ತೀನಿ ಅಂತ ಅಂದಾಗ ನಿಮ್ಗೆ ಪ್ರತಿಯೊಂದು ಮನೆನೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ನಿಮ್ಗೆ ರಿಕ್ವೈರ್ಮೆಂಟ್ಗೆ ಆಗ ಇದೆಯಾ ಇಲ್ವಾ ಅಂತ ನಾವು ನೋಡ್ಕೊಳ್ಬೇಕಾಗುತ್ತೆ. ನನಗೆ ಮದುವೆ ಆಗೋಕೆ ನಮ್ಮ ದಶಾ ಹೋಗ್ತಾ ಇದೆಯಾ, ಇಲ್ಲಿ ಯಾವುದೇ ಗುರುಬಲ ಬರುವಂತದ್ದು ಅವೆಲ್ಲ ಯಾವುದೇ ರೀತಿ ಇಲ್ಲ. ಪ್ರತಿಯೊಬ್ಬರಿಗೂ ಗುರುಬಲನೇ ಬಂದು ಮದುವೆ ಮಾಡಿಸುತ್ತೆ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಪ್ರತಿಯೊಂದು ಗ್ರಹನೂ ಮದುವೆ ಮಾಡಕ್ಕೆ ರೆಡಿ ಇರುತ್ತೆ. ಆದ್ರೆ ಅದು ಪಾಸಿಟಿವ್ ಆಗಿದೆ ಅನ್ನೋದು ನೋಡ್ಕೊಳ್ಬೇಕು. ಅದು ಪಾಸಿಟಿವ್ ಆಗಿಲ್ಲ ಅಂದ್ರೆ ಬೇರೆ ಗ್ರಹಗಳು ಯಾವ್ದು ಪಾಸಿಟಿವ್ ಆಗಿದೆ ಆ ಗ್ರಹಗಳಿಗೆ ಸಂಬಂಧಪಟ್ಟಿರುವಂತದ್ದು ಉಂಗ್ರ ರುದ್ರಾಕ್ಷಿ ಮಂತ್ರ ಪಠನೆ ಮಾಡ್ಕೊಂಡ್ರೆ ನಮ್ಗೆ ರಿಕ್ವೈರ್ಮೆಂಟ್ ಸಿಗುತ್ತೆ. ಇಲ್ಲಿ ಎರಡೇ ವಿಚಾರ, ನಮ್ಮ ರಿಕ್ವೈರ್ಮೆಂಟ್ಗೆ ಈಗ ನಡೀತಿರುವಂತ ದಶಾ ಮ್ಯಾಚ್ ಆಗಿದೆ ಅನ್ನೋದು ನಮ್ ತಲೆಯಲ್ಲಿ ಇದ್ರೆ ಸಾಕು. ನಮ್ಗೆ ಏನ್ ರಿಕ್ವೈರ್ಮೆಂಟ್ ಇದೆ, ಮದುವೆ ರಿಕ್ವೈರ್ಮೆಂಟ್ಗೆ ನಮ್ಮ ಪ್ಲಾನೆಟ್ ಸ್ಟ್ರಾಂಗ್ ಆಗಿದ್ಯಾ, ನಮ್ಮ ದಶಾ ಸ್ಟ್ರಾಂಗ್ ಆಗಿದ್ಯಾ, ನನ್ನ ಹೆಲ್ತ್ಗೆ ಮದುವೆ ಸ್ಟ್ರಾಂಗ್ ಆಗಿದ್ಯಾ, ನನ್ನ ಒಂದು ಫಾರಿನ್ ಟ್ರಾವೆಲ್ಗೆ ವಿದೇಶದಲ್ಲಿ ಹೋಗಿ ಓದಕ್ಕೆ ಸ್ಟೇ ಆಗಕ್ಕೆ ನನ್ನ ಜಾತಕ ಸ್ಟ್ರಾಂಗ್ ಆಗಿದ್ಯಾ, ಇಷ್ಟನ್ನ ನಾವು ಜ್ಯೋತಿಷ್ಯದಲ್ಲಿ ನೋಡ್ಬೇಕೇ ಹೊರತು ಬರೀ ದೋಷಗಳನ್ನ ನೋಡ್ಕೊಂಡ್ರೆ ಯಾವುದೇ ರೀತಿಯ ನಿಮ್ ಇರುವಂತ ಪ್ರಾಬ್ಲಮ್ ಸಾಲ್ವ್ ಆಗೋಕೆ ಸಾಧ್ಯನೇ ಇಲ್ಲ. ನಿಮ್ಗೆ ಇರುವಂತ ರಿಕ್ವೈರ್ಮೆಂಟ್ ಏನೋ ಅದು ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಸಪೋರ್ಟ್ ಮಾಡ್ತಾ ಇದೆಯಾ, ಇಷ್ಟನ್ನು ತಿಳ್ಕೊಂಡ್ರೆ ಸಾಕು. ನಾವು ಈ ಸಮಸ್ಯೆಯಿಂದ ಹೊರಬೋದು. ಯಾವುದೇ ಸಮಸ್ಯೆಯಿಂದನೂ ನಾವು ಖಂಡಿತ ಈಚೆ ಬರ್ಬೋದು. ಟೆನ್ಷನ್ ಇರಲ್ಲ. ಕೆಲವೊಬ್ರೆಲ್ಲ ಟೆನ್ಷನ್ ಕೊಟ್ಟು ಕಳ್ಸಿರ್ತಾರೆ. ನೀವು ಯಾವುದೇ ಒಂದು ಅಸ್ಟ್ರಾಲಜರ್ ಹತ್ರ 500 ಹತ್ರ ಹೋದ್ರೆ ನಿಮ್ಗೆ ಕುಜ ದೋಷ ಇದೆ, ಕುಂಭ ವಿವಾಹ ಮಾಡಿಸ್ಬೇಕು, ಕದ್ಲಿ ವಿವಾಹ ಮಾಡಿಸ್ಬೇಕು, ಸಾಡೆ ಸಾತಿ ನಡೀತಾ ಇದೆ, ಕಾಳಹಸ್ತಿಗೆ ಹೋಗಿ ನಿಮ್ಗೆ ರಾಹು ಕೇತುಗಳಿಂದ ದೋಷಗಳಿರುವಂತದ್ದು, ಕಾಳಸರ್ಪ ದೋಷ ಉಂಟಾಗಿದೆ ರಾಹು ಕೇತುಗಳಿಂದ ಅಂತ ಏನಾದ್ರೂ ಒಂದು ನಿಮ್ಮ ಜಾತಕದಲ್ಲಿ
ಒಂದು ಸಮಸ್ಯೆ ಹುಡುಕಿ ನಿಮ್ಗೆ ತಲೆಗೆ ತುಂಬಿರ್ತಾರೆ. ಅದು ನಿಜವಾಗ್ಲೂ ಅದು ಸಮಸ್ಯೆ ಕೊಡ್ತಿರಲ್ಲ, ಬೇರೆ ಗ್ರಹನೇ ಸಮಸ್ಯೆ ಕೊಡ್ತಿರುತ್ತೆ. ಅದಕ್ಕೆ ಸಂಬಂಧಪಟ್ಟಿರುವಂತದ್ದು ಯಾವ್ದು ಸಮಸ್ಯೆ ಕೊಡುತ್ತೆ ಅದಕ್ಕೆ ಸಂಬಂಧಪಟ್ಟಿರುವಂತದ್ದು ದಾನ ಮಾಡ್ಬೇಕು. ನಾವು ಫಸ್ಟ್ ಸಮಸ್ಯೆ ಕೊಡ್ತಿರುವಂತ ಗ್ರಹಗಳು ಯಾವುದು ಅನ್ನೋದು ತಿಳ್ಕೊಳ್ಬೇಕು. ಅದ್ ತಿಳ್ಕೊಂಡ್ಮೇಲೆ ಪಾಸಿಟಿವ್ ಇರುವಂತ ಗ್ರಹಗಳು ತಿಳ್ಕೊಂಡು ನಾವು ಮಂತ್ರ ಪಠನೆ ಮಾಡಿದ್ರೆ ಸಾಕು, ನಮ್ದು ಏನ್ ಸಮಸ್ಯೆ ಇದ್ರೂ ಹೊರಗೆ ಬರ್ಬೋದು. ಈಗ ನಮ್ಗೆ ಕನ್ಸಲ್ಟೇಷನ್ ತಗೊಂಡಾಗ ಫಸ್ಟ್ ಕೇಳುವಂತದ್ದೇ, ಸರ್ ನಮ್ಗೆ ಎಷ್ಟು ದೋಷ ಇದೆ ಅಂತಾನೆ ಫಸ್ಟ್ ಕೇಳುವಂತದ್ದು. ಸರ್ ನನ್ಗೆ ಕುಜ ದೋಷ ಇದೆಯಂತೆ, ಕಾಳಸರ್ಪ ದೋಷ ಇದೆಯಂತೆ. 80% ಅಥವಾ 90% ಎಲ್ರಿಗೂ ಯೋಗ ಇರುತ್ತೆ, ಕಾಳಸರ್ಪ ಯೋಗ. ನಾವು ಅದನ್ನೆಲ್ಲ ಬಿಟ್ಟು ಬರೀ ದೋಷಕ್ಕೆ ಪ್ರಿಫರೆನ್ಸ್ ಕೊಟ್ಟಿರ್ತೀವಿ. 90% ನಿಮ್ಗೆ ಫಲ ಕೊಡುವಂತದ್ದು ಬಿಟ್ಟು ಬರೀ 10% ನೆಗೆಟಿವ್ ಆಗಿರುವಂತ ವಿಚಾರಕ್ಕೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡುವಂತದ್ದು. ಇದು ದೋಷ ಇದೆ, ಇದೇ ನನ್ಗೆ ಎಫೆಕ್ಟ್ ಮಾಡ್ತಿದೆ ಅಂತ. ನಿಮ್ಗೆ ಅದೇ 100% ನಿಮ್ಗೆ ಪಾಸಿಟಿವ್ ಕೊಡ್ತಾ ಇರುತ್ತೆ. ಬರೀ ಬೇಡದೇ ಇರುವಂತ ಅಸ್ಟ್ರಾಲಜರು ಮತ್ತೆ ಈ ಜ್ಯೋತಿಷ್ಯರು ಮತ್ತೆ ಈ ಪುರೋಹಿತರು ಏನ್ ಮಾಡ್ತಾರೆ ಅಂದ್ರೆ, ಗ್ರಹಗಳು ನಿಮ್ಮ ಡೇ ಟು ಟೈಮ್ ಸ್ಟ್ರೆಸ್ ಆಗಿದಾಗ ನೀಚ ಸ್ಥಾನದಲ್ಲಿದೆ ಅಥವಾ ದೋಷ ಇದೆ ಅಥವಾ ಕುಜ ದೋಷ ಇದೆ ಹೇಳಿ ನಿಮ್ಗೆ ಮಾನಸಿಕ ಹಿಂಸೆ ಕೊಟ್ಟಿರ್ತಾರೆ. ಸೊ ಅದರಿಂದೆಲ್ಲ ನೀವು ಹೊರಗೆ ಬರ್ಬೇಕು ಅಂದ್ರೆ ಕರೆಕ್ಟ್ ಆಗಿ ತಿಳ್ಕೊಂಡು ನೀವು ಮಂತ್ರ ಪಠನೆ ಮಾಡಿದ್ರೆ ಸಾಕು. ನಿಮ್ಮ ಮನೆಯೇ ಮಂತ್ರಾಲಯ. ನಿಮ್ಮ ಮನೇಲಿ ಕುತ್ಕೊಂಡೆ ಅತಿ ಹೆಚ್ಚು ಮಂತ್ರ ಪಠನೆ ಮಾಡಿದ್ರೆ ನೀವ್ ಏನ್ ಬೇಕು ಲೈಫಲ್ಲಿ ಎಲ್ಲಾನು ಕೂಡ ಸಕ್ಸಸ್ ತಗೊಳ್ಬಹುದು. ಇದಿಷ್ಟು ಶನಿ ಗ್ರಹದ ರೋಗಗಳು. ಶನಿ ಗ್ರಹ ಏನು 6, 8, 12 ಇದ್ರು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಈ ರೋಗಗಳು ನಿಮ್ಮ ಲೈಫ್ ಟೈಮ್ ಅಲ್ಲಿ ಬಂದು ಹೋಗಿದ್ದು ನೀವು ಒಂದು ಸಣ್ಣ ಮೆಡಿಸಿನ್ ತಗೊಂಡ್ರೆ ಕ್ಯೂರ್ ಆಗಿರುತ್ತೆ. ಏನಕ್ಕೆ ಅಂದ್ರೆ ಅದು ನಿಮ್ಗೆ ದಶಾ ಬಂದಿರಲ್ಲ ಅಥವಾ ನಕ್ಷತ್ರದಲ್ಲಿ ಪಾಸಿಟಿವ್ ಗ್ರಹಗಳಿರುತ್ತೆ. ಆ ಸಮಸ್ಯೆ ಬಂದ್ರೂ ಕೂಡ ಅದು ನಿವಾರಣೆ ಆಗಿರುವಂತದ್ದು. ನಾನು ಬರ್ದಿರುವಂತದ್ದು ಇಂಡಿಕೇಶನ್ಸ್ ಅಷ್ಟೇ. ಈ ಗ್ರಹದ್ದು ಇಂಡಿಕೇಶನ್ಸ್ ಬರ್ಲೇಬೇಕಾ 6, 8, 12 ಇದ್ರೆ ಖಂಡಿತ ಇಲ್ಲ. ಬೇರೆ ಗ್ರಹಗಳು ನಿಮ್ಗೆ ಹೆಲ್ಪ್ ಮಾಡಿರುತ್ತೆ. ಪಾಸಿಟಿವ್ ಇರುವಂತ ಗ್ರಹಗಳಿಗೆ ಮಂತ್ರ ಪಠನೆ ಮಾಡಿದ್ರೆ ಸಾಕು. ಯಾರು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳಿ. ನಾನು ಹಾಕುವಂತ ವಿಡಿಯೋಸ್ ನಿಮ್ಗೆ ರೀಚ್ ಆಗುತ್ತೆ. ನನ್ನ ಚಾನಲ್ ಅಲ್ಲಿ ಯಾವುದೇ ರೀತಿಯ ದೋಷ ಕಾಟ ಎದುರಿಸುವಂತದ್ದು ಇರಲ್ಲ. ನಿಮ್ಗೆ ಏನ್ ಬೇಕು ಜ್ಯೋತಿಷ ಶಾಸ್ತ್ರಕ್ಕೆ ಅಷ್ಟು ಮಾತ್ರ ಅಪ್ಲೋಡ್ ಮಾಡ್ತಿರ್ತೀನಿ. ಇವತ್ತಲ್ಲ ನಾಳೆ ಫ್ಯೂಚರ್ಗೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು.